ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ನಿನ್ನೆ ಕಾಳಿಘಾಟ್ನಲ್ಲಿ ಸಭೆ ಮಾಡುವ ಸಂದರ್ಭದಲ್ಲಿ ಹೇಗೆ ಮಹುವಾ ಮೊಯ್ತ್ರಾನ ಅಟ್ಟಾಡಿಸಿಕೊಂಡು ಹೋಗಿ ಮೊಟ್ಟೆಯಿಂದ ಹೊಡೆದ್ರು ಅನ್ನೋ ವಿಚಾರವನ್ನು ಹೇಳಿದ್ದೆ. ಮೊಟ್ಟೆ ಒಂದೇ ಅಲ್ಲ, ಬದನೆಕಾಯಿಂದನೂ ಏಟುಗಳು ಬಿದ್ದುವು ಅಂತ ನಿನ್ನೆ ಮಾಹಿತಿ ಸಂಗ್ರಹ ಆಗಿದೆ. ಇಷ್ಟು ದಿವಸ ಟೊಮೆಟೊ ಹೊಡಿತಾ ಇದ್ರು, ಮೊಟ್ಟೆಯಿಂದ ಹೊಡಿತಾ ಇದ್ರು, ಬದನೆಕಾಯಿ ಯಾಕೆ ಅಂತ ದೊಡ್ಡ ಜಿಜ್ಞಾಸೆ ಶುರುವಾಯಿತು. ಅದಕ್ಕೆ ಕಾರಣ ಇದೆ. ನಿಮಗೆ ತಾಕತ್ತಿದ್ರೆ ನನಗೆ ಮೊಟ್ಟೆಯನ್ನು ನನಗೆ ಹೊಡೆದು ತೋರಿಸ್ರಿ ಅಂತ ಈಕೆ ಚಾಲೆಂಜ್ ಮಾಡಿದ್ರಂತೆ ಪಶ್ಚಿಮ ಬಂಗಾಳದಲ್ಲಿ. ನೀವು ತೃಣಮೂಲ ಕಾಂಗ್ರೆಸ್ನವ್ರ ಮೇಲೆ ಹಲ್ಲೆ ಮಾಡ್ತಾ ಇದ್ದೀರಲ್ಲ, ಉಳಿದವ್ರ ಮೇಲೆ, ದುರ್ಬಲರ ಮೇಲೆ ಮಾಡ್ತಾ ಇದ್ರಿ, ನನ್ನಂತ ಒಂದು ಮುಟ್ಟಿ ನೋಡಿ ನಿಮ್ಗೆ ಅವಾಗ ಏನು ಮಾಡ್ತೇನೆ ನೋಡಿ ಅಂತ ಹೆದರ್ಸಿದ್ಲಂತೆ. ಅದಕ್ಕೆ ಈಕೆ ಹೊರಗಡೆ ಬರೋದನ್ನು ಕಾಯ್ತಾ ಇದ್ರು. ಈಕೆ ಕಾಳಿಘಾಟ್ನಲ್ಲಿ ಸಭೆ ಮಾಡ್ತಾ ಇದ್ದಾರೆ, ಆ ವಿಷಯ ಗೊತ್ತಾಗತ್ತೆ. ಗೊತ್ತಾದ ತಕ್ಷಣ ಜನ ನೆರೀತಾರೆ, ನೆರೆದು ಆಕೆ ಮೇಲೆ ದಾಂಧಲೆ ಮಾಡಲಿಕ್ಕೆ ಶುರು ಮಾಡ್ತಾರೆ. ಈಕೆ ಒಂದು ಮಾತು ಹೇಳಿದ್ರಂತೆ. ಏನಂತ ಹೇಳಿದ್ರು ಅಂದರೆ, ನೀವು ಬಿ ಜೆ ಪಿಯವರು ಬೈಗನ್ಕೆ ಬಚ್ಚೆ ಅಂತ ಹೇಳಿದ್ರಂತ. ಅಂದರೆ ಬದನೆಕಾಯಿ ಮಕ್ಕಳು ನೀವು ಅಂತ. ಅದು ಯಾಕೆ ಬೈಗನ್ಕೆ ಬಚ್ಚೆ ಅಂದರು ಅಂತ ನನಗಂತೂ ಗೊತ್ತಿಲ್ಲ. ನೀವು ಬದನೆಕಾಯಲ್ಲಿ ನಮ್ಮನ್ನು ಗುರುತಿಸಿದ್ದೀರಿ, ಆದ್ದರಿಂದ ಬದನೆಕಾಯಿ ಏಟು ನಿಮ್ಗೆ ಹಾಕ್ತೀವಿ ಅಂತ ಹೊಡೆದಿದ್ದು. ಕೊನೆಗೆ ಹರಸಾಹಸ ಪಟ್ಟು ಈಕೆಯನ್ನು ಒಂದು ಇನೋವಾ ಕಾರಲ್ಲಿ ಕೂಡಿಸಿಕೊಂಡು ಜನರಿಂದ ತಪ್ಪಿಸಿಕೊಂಡು ಹೋಗಿ ಈಕೆ ಪರಾರಿಯಾಗುವ ಪರಿಸ್ಥಿತಿ ನಿನ್ನೆ ಒದಗಿ ಬಂತು. ಅದರ ಸಣ್ಣ ವಿಡಿಯೋ ನಿಮಗೆ ತೋರಿಸ್ತೀನಿ. ಈಗ ಅದರ ಬಗ್ಗೆ ಮಾತಾಡೋದಿಲ್ಲ. ಈಗ ಯಾವ್ಯಾವ ಗ್ಯಾಂಗ್ಸ್ಟರ್ಗಳನ್ನು ಏನೇನು ಮಾಡಿದ್ದಾರೆ ಈ 2 ದಿವಸ, ನಿನ್ನೆ ಮತ್ತು ಮೊನ್ನೆ ಅನ್ನೋ ವಿಚಾರವನ್ನು ಹೇಳ್ತೀನಿ. ನಿಮಗೆ ಗೊತ್ತು, ಈ ಸೌತ್ 24 ಪರಗನಾ ಇದೆಯಲ್ಲ, ಯಾವ ಅಭಿಷೇಕ್ ಬ್ಯಾನರ್ಜಿಯ ಭದ್ರಕೋಟೆ ಅಂತ ನಾವು ಹೇಳ್ತೀವೋ, ಅದರ ಸೋನಾರ್ಪುರ್ ಡಿಸ್ಟ್ರಿಕ್ಟ್ ಅಂತ ಪ್ರದೇಶ ಏನಿದೆಯಲ್ಲ, ಅಲ್ಲಿರುವಂಥ ಈ ಗ್ಯಾಂಗ್ಸ್ಟರ್ಗಳನ್ನ ಈಗಾಗಲೇ ಒಳಗೆ ಹಾಕಲಾಗಿದೆ. ಒಬ್ಬ ಜಹಾಂಗೀರ್ ಖಾನು, ಇನ್ನೊಬ್ಬ ಶೌಕತ್ ಮುಲ್ಲಾ ಅಂತೇಳಿ. ಒಬ್ಬನ SIT ಅವರು ಎತ್ತಾಕೊಂಡು ಹೋದರು, ಮತ್ತೊಬ್ಬರು NIA ಅವರು ಎತ್ತಾಕೊಂಡು. NIA ಏಕೆ ಅಂದರೆ ಈತನ ಜೊತೆ ನೇಪಾಳ, ಬೇರೆ ಬೇರೆ ರಾಷ್ಟ್ರಗಳ ಜೊತೆ ಈತ ಪಾಕಿಸ್ತಾನ ಅವ್ರ ಜೊತೆ ಅಕ್ರಮ ಮಾರಕಾಸ್ತ್ರಗಳ ವಿನಿಮಯ ಮಾಡ್ತಾ ಇದ್ದ, ಡ್ರಗ್ಸ್ ವ್ಯವಹಾರ ಮಾಡ್ತಾ ಇದ್ದ ಅನ್ನೋಂಥ ಕಾರಣಕ್ಕೋಸ್ಕರ NIA ಇನ್ವಾಲ್ವ್ ಆಯಿತು. ಈಗ ಇಬ್ಬರು ಒಳಗಡೆ ಇದ್ದಾರೆ, ಹೊರಗೆ ಬರುವ ಸದ್ಯಕ್ಕೆ ಪ್ರಶ್ನೆಯೇ ಇಲ್ಲ. ಇದು ಸೌತ್ 24 ಪರಗನಾ ಅದಾಯಿತು, ಸೋನಾರ್ಪುರ್ ಡಿಸ್ಟ್ರಿಕ್ಟ್. ಇನ್ನು ನಾರ್ತ್ 24 ಪರಗನಾ ಇದೆಯಲ್ಲ, ಅದು ಏನು ಕಡಿಮೆ ಇಲ್ಲ. ಅಲ್ಲಿ ಒಬ್ಬ ಎಡಗೈ ಇದ್ದಾನೆ ಈ ಅಭಿಷೇಕ್ ಬ್ಯಾನರ್ಜಿಗೆ. ಆತನ ಹೆಸರು ದೇವರಾಜ್ ಚಕ್ರವರ್ತಿ ಅಂತೇಳಿ. ಈ ದೇವರಾಜ್ ಚಕ್ರವರ್ತಿ ಯಾರು ಅಂದರೆ, ಅದಿತಿ ಮುನ್ನೆ ಅಂತೇಳಿ ಒಬ್ಬ MLA ಇದ್ದರು, TMC MLA. ಆಕೆಯ ಗಂಡ. ನೀವು ಒಂದು ಗಮನಿಸ್ತಾ ಬನ್ನಿ, ನಾವು ಪಶ್ಚಿಮ ಬಂಗಾಳದ ಇಷ್ಟೂ ಕಥೆಗಳನ್ನ ಹೇಳುವಾಗ ಗಂಡ ಹೆಂಡ್ತಿ ಇಬ್ಬರು ಹೆಸರು ಹೇಳ್ತಾ ಇದ್ದೀನಿ. ಯಾಕೆ ಅಂದರೆ, ಗಂಡ ಕಾರ್ಪೊರೇಟರ್ ಆಗಿದ್ದರೆ ಹೆಂಡ್ತಿ MLA ಆಗಿರ್ತಾರೆ, ಹೆಂಡ್ತಿ ಕಾರ್ಪೊರೇಟ್ ಆಗಿದ್ದರೆ ಗಂಡ MLA ಆಗಿರ್ತಾನೆ, ಇಲ್ಲ MP ಆಗಿರ್ತಾನೆ. ಮನೆ ಇಬ್ಬರೂ ಕೂಡ ತೃಣಮೂಲ ಕಾಂಗ್ರೆಸ್ನ MLA MPಗಳಾಗಿರ್ತಾರೆ ಮತ್ತು ದೋಚುವ ಪ್ರಕ್ರಿಯೆಯಲ್ಲಿ ಇಬ್ಬರು ಸಮನಾದ ಅಪರಾಧಿಗಳಾಗಿರ್ತಾರೆ. ಎಲ್ಲ ಯಾವುದೇ ಪ್ರಕರಣವನ್ನು ತೆಗೆದುಕೊಳ್ಳಿ, ಇಬ್ಬರ ಹೆಸರು ಕೂಡ ಅಲ್ಲಿ ಬಂದಿರ್ತದೆ. ಇದು ಕೂಡ ಹೊರತಾದದ್ದೇನಲ್ಲ. ಇವ್ರು ಏನು ಮಾಡಿದ್ರು ಅಂದರೆ, ಈ ಅದಿತಿ ಮುನ್ನಿ ಮತ್ತು ದೇವರಾಜು ಚಕ್ರವರ್ತಿ ಇವರು ಲೂಟಿ ಮಾಡೋದರಲ್ಲಿ ನಂಬರ್ 1. ಗಂಡನೂ ರಾಜಕಾರಣ, ಹೆಂಡತಿನೂ ರಾಜಕಾರಣ. ಇವರಲ್ಲಿ ಒಂದು ಅಘೋಷಿತವಾದ ನಿರ್ಣಯ ಇದೆ ತೃಣಮೂಲ ಕಾಂಗ್ರೆಸ್ನಲ್ಲಿ. ಏನಂದರೆ, ನೀವು ಎಷ್ಟೇ ಕಟ್ಮನಿ ತೊಗೊಂಬನ್ನಿ, ಏನೇ ಮಾಡಿ 75% ನೀವು ಪಕ್ಷಕ್ಕೆ ಕೊಡಬೇಕು. ಅಂದರೆ ಅಭಿಷೇಕ್ ಬ್ಯಾನರ್ಜಿಯ ಕಾಟ್ಮ್ಯಾಕ್ ರೋಡ್ನ ಆಫೀಸ್ ಇದೆಯಲ್ಲ, ಅಲ್ಲಿ ಅಥವಾ ಕಾಳಿಘಾಟ್ ಮನೆ ಕಳಿಸ್ಕೊಡ್ಬೇಕು. 25% ನೀವು ಇಟ್ಕೊಬೋದು, ನಿಮ್ಮ ಕಮಿಷನ್ ಅದು. ಹಾಗೆ ಇಟ್ಕೊಂಡಂತಹ ದುಡ್ಡು ಚುನಾವಣೆಗೆ ಮುನ್ನ ಈ ಅಮೌಂಟು ಎಷ್ಟಿದೆ ಅಂತ ಕೇಳಿದ್ರೆ ನೀವು ಗಾಬರಿ ಆಗಿಬಿಡ್ತೀರಿ. ಸುಮಾರು 100 ಕೋಟಿ ರೂಪಾಯಿಗಳು ಇವರಿಬ್ಬರು ಸೇರಿ, ಅದಿತಿ ಮುನ್ನಿ ಮತ್ತು ದೇವರಾಜು ಚಕ್ರವರ್ತಿ ದೊಡ್ಡ ಗೂಂಡ ಆತ. 100 ಕೋಟಿ ರೂಪಾಯಿಗಳ ಆಸ್ತಿಗಳನ್ನು ಬೇನಾಮಿ ಇದನ್ನು ಪರಭಾರೆ ಮಾಡಿ ತಮ್ಮ ಸಂಬಂಧಿಕರಿಗೆ ಹಸ್ತಾಂತರಿಸಿರುವಂಥ ಮಾಹಿತಿ ಲಭ್ಯ ಆಗುತ್ತೆ ಸರ್ಕಾರಕ್ಕೆ. ಇದರ ಮಧ್ಯೆ ಒಂದು ಬೆಳವಣಿಗೆ ಆಗುತ್ತೆ. ಏನಂದರೆ, ಈತ ದೇವರಾಜು ಚಕ್ರವರ್ತಿ ಇದ್ದಾರೆ, ಈತ ಈ ಏರಿಯಾದಲ್ಲಿ, ಆ ಪ್ರದೇಶದಲ್ಲಿ ಯಾರೇ ಬಿಲ್ಡಿಂಗ್ ಕಟ್ಟೋದಿದ್ರೆ, ಮನೆ ಖರೀದಿ ಮಾಡೋದಿದ್ರೆ ಅಥವಾ ಮನೆ ಕಟ್ಸೋದಿದ್ರೆ ಹೋಗಿ ಅಲ್ಲಿ ಪ್ರೊಟೆಕ್ಷನ್ ಮನಿ ಅಂತ ದುಡ್ಡು ವಸೂಲಿ ಮಾಡೋನು, ಕಟ್ ಮನಿ ಇಸ್ಕೊಳ್ಳೋದು. ನೀವು ಬಿಲ್ಡಿಂಗ್ ಕಟ್ತಾ ಇದೆಯಾ, ನಿನ್ನ ಹತ್ರ ಲೈಸೆನ್ಸ್ ಇದೆಯಾ, ಲೈಸೆನ್ಸ್ನಲ್ಲಿ ಏನು ಅಂತ ಮೆಜರ್ಮೆಂಟ್ ಇದೆ ತೋರಿಸು, ನೀ ಏನು ಕಟ್ತಾ ಇದೆಯಾ ತೋರಿಸು, ಈ ರೀತಿಯಾದ ಪ್ರಶ್ನೆಗಳನ್ನ ಕೇಳೋದು. ಅವರನ್ನು ಸಿಕ್ಕಾಕ್ಸಿ ದುಡ್ಡನ್ನು ಕೇಳೋದು. ನೀ ಕೊಡಲಿಲ್ಲ, ನಿನ್ನ ಬಿಲ್ಡಿಂಗ್ ಕೆಡವಾಕ್ಸ್ತೀನಿ, ಮೇಡಮ್ಗೆ ಹೇಳ್ತೀನಿ, ಕೆಡವು ಬಿಡ್ಲಿಕ್ಕೆ ಹೇಳ್ತೀನಿ, ನೀ ಇಲ್ಲಿ ಬಿಲ್ಡಿಂಗ್ ಕಟ್ಟಂಗಿಲ್ಲ, ನಿಲ್ಲಿಸ್ಬೇಕು ಅಂತ ಗಲಾಟೆ ಮಾಡಿ ಒಂದು 10-15 ಜನರು ಕರ್ಕೊಂಡೋಗಿ ಅಲ್ಲಿ ಕೆಲಸ ನಿಲ್ಲುವ ಹಾಗೆ ಮಾಡೋದು. ಈತ ಅಭಿಜಿತ್ ಸಹಾ ಅನ್ನುವಂಥ ಒಬ್ಬ ಮಾಜಿ ಕಾರ್ಪೊರೇಟರ್, ಒಬ್ಬ ರಿಯಲ್ ಎಸ್ಟೇಟ್ ಏಜೆಂಟ್. ಅವನು ಒಂದು ಬಿಲ್ಡಿಂಗ್ ಕಟ್ತಾ ಇರ್ತಾನೆ. ಅವನ ಹತ್ರ ಹೋಗಿ ಹೇಳ್ತಾನೆ, ಬಿಲ್ಡಿಂಗ್ ಆತ ಒಂದು ದೊಡ್ಡ ಬಿಲ್ಡಿಂಗ್ ಕಟ್ತಾ ಇರ್ತಾನೆ, ಆ ಬಿಲ್ಡಿಂಗನ್ನು ಹೋಗಿ ಈತ ನಿಲ್ಲಿಸ್ತಾನೆ. ನೀನು 30 ಲಕ್ಷ ರೂಪಾಯಿ ದುಡ್ಡು ಕೊಟ್ಟರೆ ನೀನು ಕಟ್ಟಡ ಮುಂದುವರಿಸಲಿಕ್ಕೆ ಅವಕಾಶ ಕೊಡ್ತೀನಿ, ಇಲ್ಲ ಕೊಡೋದಿಲ್ಲ.
ಆತ ಇನ್ನೇನು ಮಾಡಲಿಕ್ಕೆ ವಿಧಿ ಇಲ್ಲದೆ 30 ಲಕ್ಷ ರೂಪಾಯಿ ಇವ್ನು ಕೊಡ್ತಾನೆ. ಆಮೇಲೆ ಇವನು ಚೇಲ ಬರ್ತಾನೆ ದೇವರಾಜ್ ಚಕ್ರವರ್ತಿ. ಅವ್ರಿಗೇನೋ ಕೊಟ್ಬಿಟ್ರೆ ಸಾಹೇಬ್ರಿಗೆ ನಂದೇನು ಕತೆ, ನಾನೇ ಇಲ್ಲಿ ಓಡಾಡೋದು, ನಿಮ್ಮನ್ನು ನೋಡ್ಕೊಳ್ಳೋದು ನಾನೇ, ನನಗೆ 5 ಲಕ್ಷ ರೂಪಾಯಿ ಕೊಡಿ ಅಂತ. ಅವನು ಚೇಲಾಗ 5 ಲಕ್ಷ ರೂಪಾಯಿ ಕೊಟ್ಟು 35 ಲಕ್ಷ ರೂಪಾಯಿ ಕೊಟ್ಟಾದ್ಮೇಲೆ ಕೆಲಸ ನಡಿಬೇಕಲ್ವಾ, ಕೆಲಸ ನಡೆಸಲಿಕ್ಕೆ ಬಿಡೋದೇ ಇಲ್ಲ. ಮತ್ತೆ ಇನ್ನೊಂದಿಷ್ಟು ದುಡ್ಡು ಕೊಡು, ನೀಗ ಸದ್ಯ ಮಾಡಬೇಡ, ಇನ್ನು 15 ದಿವಸ ಬಿಟ್ಟು ಶುರು ಮಾಡು, ಕತೆಗಳು ಹೇಳಲಿಕ್ಕೆ ಶುರು ಮಾಡು. ಆತ ತಲೆ ಕೆಟ್ಟು ಕೊನೆಗೆ ಇದನ್ನು ಪೊಲೀಸ್ ಸ್ಟೇಷನ್ನಲ್ಲಿ ರಿಪೋರ್ಟ್ ಮಾಡ್ತಾನೆ. ಈ ರೀತಿ ಹಫ್ತಾ ವಸೂಲಿ ಮಾಡ್ತಾ ಇದ್ದಾರೆ ಇವರು, ನನಗೆ ಪ್ರೊಟೆಕ್ಷನ್ ಕೊಡಿ ಅಂದ್ಕೊಂಡು ನೀನು ಲಿಖಿತ ಇದನ್ನು ಕೊಡು, ನನಗೆ ದಾಖಲೆಗಳನ್ನ ಕೊಡು, ನೀನು ದುಡ್ಡು ಕೊಟ್ಟದನ್ನು ದಾಖಲೆ ಕೊಡು ಅಂತ ಕೇಳಲಾಗತ್ತೆ. ಎಲ್ಲ ಕೊಡ್ತಾರೆ. ಕೊಟ್ಟಾದಮೇಲೆ ಇವ್ರನ್ನ ಅರೆಸ್ಟ್ ಮಾಡ್ತಾರೆ. ಅರೆಸ್ಟ್ ಮಾಡುವಾಗ ಇವರು ಆ್ಯಂಟಿಸಿಪೇಟರಿ ಬೇಲಿಗೆ ಅಪ್ಲೈ ಮಾಡ್ತಾರೆ ಆ ಹೊತ್ತಿಗೆ ಸರಿಯಾಗಿ. ಈ ಅದಿತಿ ಮುನಿ ಒಂದು ಕಾರಣ ತೋರಿಸ್ತಾರೆ, ಏನಂದರೆ ನನಗೆ ಚಿಕ್ಕ ಮಗು ಇದೆ, 4 ತಿಂಗಳ ಮಗು, ಅದಕ್ಕೆ ನಾನು ಹಾಲು ಕುಡಿಸ್ಬೇಕು, ಆದ್ದರಿಂದ ನನಗೆ ಜೈಲು ವಾಸವನ್ನು ಮಾಡಬಾರ್ದು, ನೀವು ನನಗೆ ಬಂಧಿಸಲಾರದ ಹಾಗೆ ಆ್ಯಂಟಿಸಿಪೇಟರಿ ಬೇಲನ್ನು ಕೊಡಬೇಕು. ಈತನೂ ಕೇಳಿರ್ತಾನೆ, ಅಭಿಜಿತ್ ಸಾಹನ ಇದು ದುಡ್ಡು ವಸೂಲಿ ಮಾಡಲಿಕ್ಕೆ ಬಂದಂಥ ದೇವರಾಜ್ ಚಕ್ರವರ್ತಿನೂ ಕೇಳಿರ್ತಾನೆ, ನನಗೂ ಬೇಲ್ ಕೊಡಬೇಕು ನೀವು ಅಂತ. ಕೊನೆಗೆ ಮಾನವೀಯ ನೆಲೆಗಟ್ಟಿನಲ್ಲಿ ಈ ಅದಿತಿ ಮುನಿಗೆ ಆ್ಯಂಟಿಸಿಪೇಟರಿ ಬೇಲ್ ದೊರಕತ್ತೆ, ಈತನಿಗೆ ಸಿಗೋದೇ ಇಲ್ಲ ದೇವರಾಜ್ ಚಕ್ರವರ್ತಿಗೆ. ಈ ದೇವರಾಜ್ ಚಕ್ರವರ್ತಿ ನಾಪತ್ತೆ ಆಗಿಬಿಡ್ತಾನೆ. ಎಲ್ಲಿ ಹೋಗ್ತಾನೆ? ಪುರುಲಿಯಾದಲ್ಲಿ ಜಂಗಲ್ ಮಹಲ್ ಏರಿಯಾದಲ್ಲಿ ಹೋಗಿ ಸೇರ್ಕೊಂಡ್ಬಿಡ್ತಾನೆ. ಕೊನೆಗೆ ಈತನನ್ನು ಅಟ್ಟಿಸ್ಕೊಂಡೋಗಿ ಒಂದು ಸ್ಕ್ವಾಡ್ ಹೋಗುತ್ತೆ. ಹುಡುಕ್ತಾರೆ, ಎಲ್ಲಿ ಹೋಗೋರು ಸಿಗಲ್ಲ. ಕೊನೆಗೆ ಕಟ್ಟ ಕಡೆ ಹೋಗಿ ಅವನ್ನ ಹಿಡ್ಕೊಂಬಂದೀಗ ಒಳಗಡೆ ಕೂಡಿಸಿದ್ದಾರೆ. ಇದು ಈತನ ಕಥೆ ಆಯಿತು. ಇನ್ನೊಬ್ಬನ ಕತೆ ಹೇಳ್ತೀನಿ. ಆತನ ಹೆಸರು ಜಾಕಿರ್ ಅಲಿ ಅಂತ. ಯಾರೀ ಜಾಕಿರ್ ಅಲಿ? ಅಪರೂಪ ಪೋದ್ದಾರ್ ಅನ್ನುವಂಥ ಒಬ್ಬ ಮಹಿಳೆಯ ಗಂಡ ಇದ್ದ. ಅಪರೂಪ ಪೋದ್ದಾರ್ ಅಲಿಯಾಸ್ ಆಫ್ರೀನ್ ಅಲಿ ಅಂತ. ಈ ಆಫ್ರೀನ್ ಅಲಿ ಒಂದು ಕಾಲಕ್ಕೆ ಎಕ್ಸ್ ಎಂ ಪಿ. ಈಗ ಅದಾದಮೇಲೆ MLA ಆದರು ಇವರು. ಆರಾಮ್ಬಾಗ್ನಲ್ಲಿ MLA ಆದರು. ಈ ಆರಾಮ್ಬಾಗ್ನ ವಿಶೇಷತೆಯೇ ಮೀಸಲು ಕ್ಷೇತ್ರ. ಮೀಸಲು ಕ್ಷೇತ್ರದಲ್ಲಿ ಆಫ್ರೀನ್ ಅಲಿಗೆ ಹೆಂಗೆ ರಿಸರ್ವೇಷನ್ ಕೊಟ್ಟರು, ಅದು ಮಜಾ ಇರೋದು. ಈಕೆ ಹಿಂದೂ ವಲಯದಲ್ಲಿ ಹೋದಾಗ ನಾವೊಬ್ಬ ಹಿಂದೂ ಅಂತ ಹೇಳ್ಕೊತಾಳೆ. ನನ್ನ ಹೆಸರು ಅಪರೂಪ ಪೋದ್ದಾರ್ ಅಂತ, ನಾನೊಬ್ಬ ಮೀಸಲು ಅಭ್ಯರ್ಥಿ. ಸಾಬ್ರ ಏರಿಯಾಗೆ ಓದ್ಕೊಂಡು ನಾವೊಬ್ಬ ಮುಸಲ್ಮಾನರವಳು, ನನ್ನ ಗಂಡ ಜಾಕಿರ್ ಅಲಿ, ನನ್ನ ಹೆಸರು ಆಫ್ರೀನ್ ಅಲಿ ಅಂತ. ಎಲ್ಲ ಕಡೆ ಇದೇ ರೀತಿ ಹೋಗಿ ಇವರು ದಾದಾಗಿರಿ ಮಾಡಿ ದುಡ್ಡನ್ನು ಲೂಟಿ ಮಾಡೋದು ಎಲ್ಲ ಮಾಡ್ತಿರ್ತಾರೆ. ಈಕೆ ಗಂಡ ಜಾಕಿರ್ ಅಲಿ ಇದಲ್ಲ, ಈತ ದೊಡ್ಡ ಗ್ಯಾಂಗ್ಸ್ಟರ್. ಈತ ಕಡು ಹಿಂದೂ ವಿರೋಧಿ ಈತ. 2023ರಲ್ಲಿ ಏನಾಗಿರುತ್ತೆ, ಶೋಭಾಯಾತ್ರೆ ಹೋಗ್ತಾ ಇರುತ್ತೆ. ಶೋಭಾಯಾತ್ರೆ ಹೋದಾಗ ಈತ ಜಾಕಿರ್ ಅಲಿ ಇದ್ದವನು ಹಿಂದೂಗಳನ್ನ ಎಳ್ಕೊಂಬಂದು ಹೊಡೆಯೋದು, ಅವ್ರ ಹೆಣ್ಮಕ್ಳನ್ನ ಅತ್ಯಾಚಾರ ಮಾಡೋದೆಲ್ಲ ಮಾಡ್ತಾನೆ. 2023ರಲ್ಲಿ ಕತೆ ಇದನ್ನ ಹೇಳೋದು. ಈಗ ಅದರ ತಾರ್ಕಿಕ ಅಂತೆ ಈಗಾಗಿದೆ. ನಿನ್ನೆ 2023ರಿಂದ ಮಾಡ್ಕೊಂಬಂದಿದ್ದು ಮಾಡ್ತಾನೆ. ಹೆಣ್ಮಕ್ಳು ರೇಪ್ ಮಾಡ್ತಾನೆ. ಆಮೇಲೆ ಯಾರು ಶೋಭಾಯಾತ್ರೆಯಲ್ಲಿ ಪಾಲ್ಗೊಂಡಿದ್ರಲ್ಲ ಅವ್ರ ಮನೆಗೆ ಹೋಗಿ ಹುಡುಕೊಂಬಂದು ಹೋಗಿ ಹೊಡಿತಿರ್ತಾನೆ. ಮೊನ್ನೆ ಕಂಪ್ಲೇಂಟ್ ಆಗತ್ತೆ ಈತನ ಮೇಲೆ. ಕಂಪ್ಲೇಂಟ್ ಆದ ತಕ್ಷಣ NIA ತೊಗೊಂಡು ಹೋಗಿ ಅವನ್ನ ಜೈಲಿಗೆ ಹಾಕ್ತಾರೆ. ಜೈಲಿಗೆ ಹಾಕಿದ ಕೂಡ ಈತ ಕೋರ್ಟಿಗೆ ಬರ್ತಾನೆ. ಕೋರ್ಟಿಗೆ ಬಂದು ನನಗೆ ಬೇಲ್ ಕೊಡಿ, ನಾನು ಈ ಕೇಸ್ನಲ್ಲಿ ಸುಮ್ಮನೆ ನಾನು ಸಿಕ್ಕಾಕ್ಸಿದ್ದಾರೆ ಅಂತ ಏನೋ ಹೇಳ್ತಾನೆ. ಹೇಳಿದ್ಕೊಳ್ಳೆ ಕೋರ್ಟ್ ಕೇಳುತ್ತೆ, 2023ರಲ್ಲಿ ಆದ ಅಪರಾಧಕ್ಕೆ ಈಗ ಯಾಕೆ ನೀವು ಇವನನ್ನು ಬಂಧಿಸಿದ್ದೀರಿ NIAದವರು? ಅವು NIAದವ್ರು ಹೇಳ್ತಾರೆ, ನೋಡಿ ಸ್ವಾಮಿ, ಅವ್ರದ್ದೇ ಸರ್ಕಾರ ಇತ್ತು, ಈತನ ಹೆಸರನ್ನು ಉದ್ದೇಶಪೂರ್ವಕವಾಗಿ ಕೈ ಬಿಡಲಾಗಿತ್ತು, ಈತ ಮೂಲ ರೂವಾರಿ, ಇದಕ್ಕೆ ಮಾಸ್ಟರ್ ಮೈಂಡು, ಕಿಂಗ್ ಪಿನ್ನು, ಈತನೇ ಹಲವಾರು ಅತ್ಯಾಚಾರ, ಹಿಂದೂ ಹೆಣ್ಮಕ್ಳ ಅತ್ಯಾಚಾರ ಮಾಡಿಸಿದ್ದಾನೆ ಮತ್ತು ಕೊಲೆ ಮಾಡಿಸಿದ್ದಾನೆ, ಎಲ್ಲದಕ್ಕೂ ದಾಖಲಾತಿ ಇದೆ. ಇವ್ರದೇ ಸರ್ಕಾರ ಇದ್ದಿದ್ದರಿಂದ ಇಷ್ಟು ದಿವಸ ಇವ್ರ ಮೇಲೆ ಕ್ರಮ ಕೈಗೊಂಡಿಲ್ಲ. ಆದ್ದರಿಂದ ಈಗ ಈತನನ್ನು ಹೊರಗಡೆ ಬಿಡಲಿಕ್ಕೆ ಸಾಧ್ಯ ಇಲ್ಲ. ನಾವು NIAದವ್ರು ಯಾಕೆ ತೊಗೊಂಡಿವಿ ಅಂದರೆ ಇದರ ಲಿಂಕ್ಗಳು ಒಂದು ಕಡೆ ಬಾಂಗ್ಲಾದೇಶಕ್ಕೆ ಸೇರ್ಕೋತವೆ, ಇನ್ನೊಂದಿಷ್ಟು ಮೈನ್ಮಾರಿಗೆ ಸೇರ್ಕೋತವೆ, ಕೆಲವೊಂದು ಪಾಕಿಸ್ತಾನ ನೇಪಾಳ ತನಕ ಇದಾವೆ ಸಂಪರ್ಕಗಳು. ಅದನ್ನೆಲ್ಲ ನಾವು ಹೊರಗೆ ತರಬೇಕು. ಇವನಿಂದ ದೊಡ್ಡದಾದ ಗ್ಯಾಂಗ್ ಇದೆ, ಆದ್ದರಿಂದ ಕೊಡಬಾರ್ದು. ಈತ ಬೇಲಿ ಯಾವ ಆಧಾರದ ಮೇಲೆ ಕೇಳ್ದಾನೆ? ಅಲ್ಲೇನೋ ಮಗು ಹುಟ್ಟಿದೆ, 4 ತಿಂಗಳಾಗಿದೆ ಅಂತ ಆಕೆ ಕತೆ ಹೇಳಿದ್ರು. ಈತ ಏನು ಹೇಳ್ತಾನೆ, ಈತನ ಬ್ರೇನ್ಗೆ ಆಕ್ಸಿಜನ್ನು ಸರಿಯಾಗಿ ಪೂರೈಕೆ ಆಗ್ತಾ ಇಲ್ವಂತೆ. ಆಮ್ಲಜನಕದ ಕೊರತೆಯಿಂದ, ನಾನು ಮೆದುಳಿಗೆ ಆಮ್ಲಜನಕದ ಕೊರತೆಯಿಂದ ನರಳುತ್ತಾ ಇದ್ದೀನಿ, ನನ್ನ ಆರೋಗ್ಯ ಉಲ್ಬಣಿಸಿದೆ, ಆದ್ದರಿಂದ ನನ್ನ ಬಂಧಿಸಬಾರದು ಅಂತ ಈತ ಕೋರ್ಟಿನ ಮುಂದೆ ನನ್ನ ಬಿಡುಗಡೆ ಮಾಡಬೇಕು ಅಂತ ಕೇಳ್ಕೊತಾನೆ. ಕೇಳ್ಕೊಂಡ್ರೆ ಕೋರ್ಟ್ ಹೇಳುತ್ತೆ ಹಾಗೆಲ್ಲ ಕೊಡ್ಲಿಕ್ಕೆ ಆಗೋದಿಲ್ಲ, ಆರೋಗ್ಯದ ದೃಷ್ಟಿ ಇದ್ದರೆ ಆರೋಗ್ಯ ಚೆಕ್ ಮಾಡಿಸ್ತಾರೆ, ಜೈಲಲ್ಲಿ ಇವ್ರು ಇರ್ತಾರೆ. ಈತನ ಪತ್ನಿ ಇದಲ್ಲ ಅಪರೂಪ ಪೋದ್ದಾರ್ ಗಲಾಟೆ ಮಾಡಲಿಕ್ಕೆ ಶುರು ಮಾಡ್ತಾರೆ. ಅಪರೂಪ ಪೋದ್ದಾರ್ ಗಲಾಟೆ ಮಾಡೋಕ್ಕೂ ಆಕೆ ಮೇಲೆ ಕೇಸ್ ಹಾಕಲಾಗ್ತದೆ. ಶ್ರೀರಾಮ್ಪುರ್ ಪೊಲೀಸ್ ಸ್ಟೇಷನಲ್ಲಿ ಈಕೆ ಮೇಲೆ ಕೇಸ್ ಹಾಕ್ತಾರೆ. ಬಂದು ನೀನು ರಿಪೋರ್ಟ್ ಮಾಡ್ಕೊಂಡು. ಈಗ ಈಕೆ ಪರಾರಿಯಾಗಿದ್ದಾಳೆ. ಆಫ್ರೀನ್ ಅಲಿ ಅಲಿಯಾಸ್ ಅಪರೂಪ ಪೋದ್ದಾರ್. ಆಕೆ ಫೋಟೋನ ಇಲ್ಲಿ ಹಾಕಿದ್ದೀನಿ, ನೋಡಿ.
ಇನ್ನೊಬ್ಬನ ಹೆಸರು ಹೇಳ್ಬಿಡ್ತೀನಿ, ಅನುಬ್ರತ್ ಮಂಡಲ್ ಹೆಸರು ಕೇಳಿರ್ತೀರಿ ನೀವು. ಯಾವಾಗ ಅಂದರೆ ಈ ಲಾಸ್ಟ್ 2021 ಚುನಾವಣೆ ಆದಮೇಲೆ ಈತನನ್ನು ಈ ದನಗಳ ಕಳ್ಳ ಸಾಗಾಣಿಕೆ ಮಾಡೋ ಕೇಸಲ್ಲಿ ಈತನ ಮೇಲೆ ಕೇಸ್ ಹಾಕಲಾಯಿತು. ಅನುಬ್ರತ ಮಂಡಲ್ ಸುಮಾರು ದಿವಸ ತಿಹಾರ್ ಜೈಲಿನಲ್ಲೇ ಇದ್ದ, ಎಷ್ಟೋ ವರ್ಷಗಳ ಕಾಲ. ಈತನನ್ನು ಬಿಡುಗಡೆ ಮಾಡಲಾಯಿತು. ಬಿಡುಗಡೆ ಮಾಡಿದಾಗ ಮತ್ತೆ ಯಥಾ ಪ್ರಕಾರ ಈತನ ಗಲಾಟೆ ಶುರು ಆಯಿತು, ಎಲ್ಲ ಆಯಿತು. ಈತ ಒಂದು ಇಟ್ಟಿಗೆ ಗೂಡು ಇರ್ತದೆ, ಇಟ್ಟಿಗೆ ಗೂಡು ಅಂತ ಮಾಡಿರ್ತಾರಲ್ಲ, ಅವನ ಜೊತೆ ಈತನ ಫೈಟ್ ಶುರು ಆಗುತ್ತೆ. ಕೊನೆಗೆ ಯಾವ ಪರಿಸ್ಥಿತಿ ಬರುತ್ತೆ ಅಂದರೆ ಅವನು ಹೊಡೆದು ಆ ಇಟ್ಟಿಗೆ ಗೂಡಿನಲ್ಲಿ ಇಟ್ಟಿಗೆನೆಲ್ಲ ಕಳು ಮಾಡಿಬಿಡ್ತಾನೆ, ಸಾಗಿಸ್ಬಿಡ್ತಾನೆ. ಪೊಲೀಸರಿಗೆ ಧಮಕಿ ಹಾಕ್ತಾನೆ. ಏನಂತ, ಅವನು ಅಶ್ಲೀಲವಾದ ಭಾಷೆಯಲ್ಲಿ ಈತ ಮಮತಾ ಬೇಗಂ ಅವರ ಸರ್ಕಾರ ಇದ್ದಾಗ ಪೊಲೀಸರಿಗೆ, ನೀನು ನಮ್ಮ ಮನೆ ಹತ್ರ ಏನಾದರೂ ಬಂದರೆ, ನನ್ನ ಆಫೀಸ್ ಹತ್ರ ಬಂದು ನಿನ್ನ ಹೆಂಡ್ತಿನ ಉಳಿಸಲ್ಲ, ನಾನಲ್ಲ ನನ್ನ ಚೇಲಾಗಳು ಎರ್ತಕೊಂಡು ಹೋಗ್ಬಿಡ್ತಾರೆ ಅಂತೆಲ್ಲ ಹೆದರ್ಸಿರ್ತಾನೆ. ಆ ಆಡಿಯೋಗಳೆಲ್ಲ ಈಗ ಪಶ್ಚಿಮ ಬಂಗಾಳದಲ್ಲಿ ವೈರಲ್ ಆಗ್ತಾ ಇದ್ದಾವೆ. ಪಂಚ್ ಮಾಡಿ ಹಾಕ್ತಾರೆ, ಆ ಶಬ್ದಗಳನ್ನ ಯಾರು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿ ಇದ್ದಂಥ ಇವನು ಹೈಕೋರ್ಟ್ಗೆ ಹೋಗಿ ಆಂಟಿಸಿಪೇಟರಿ ಬೇಲ್ಗೆ ಅಪ್ಲೈ ಮಾಡಿದ್ದಾನೆ. ಇನ್ನೂ ತ್ವರಿತ ವಿಚಾರಣೆ ಕೇಳ್ಕೊಂಡು ತ್ವರಿತ ವಿಚಾರಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಕೋರ್ಟ್ ಹೇಳಿದೆ. ಅದು ಲಿಸ್ಟಿಂಗ್ ಆಗುತ್ತೋ ಅವಾಗ ವಿಚಾರಣೆ ನಡೆಯುತ್ತೆ. ಇನ್ನು ಅಭಿಷೇಕ್ ಬ್ಯಾನರ್ಜಿ PA ಇದ್ನಲ್ಲ, ಸುಮಿತ್ ರಾಯ್ ಅಂತ. ಈ ಸುಮಿತ್ ರಾಯ್ ಎಲ್ಲಿದ್ದಾನೆ ಅಂತ ಯಾರಿಗೂ ಸಿಗಲ್ಲ. 4 ತಂಡವನ್ನು ಮಾಡಿ ಎಲ್ಲ ಕಡೆ ಕಳಿಸಲಾಗಿದೆ. ಇನ್ನೇನು ಆಂಟಿಸಿಪೇಟರಿ ಬೇಲಿ ಒಂದು ಕೋರ್ಟಿಗೆ ಬಂದಿತ್ತು. ಕೋರ್ಟಿಗೆ ಬಂದ ಸಂದರ್ಭದಲ್ಲಿ ಕಲ್ಕತ್ತಾ ಹೈಕೋರ್ಟು ಈತನ ಆಂಟಿಸಿಪೇಟರಿ ಬೇಲನ್ನು ನಿರಾಕರಣೆ ಮಾಡಿದೆ. ಯಾಕೆಂದರೆ ಸ್ವತಃ ಪೊಲೀಸರು ಎಲ್ಲ ಕಡೆ ಸರ್ಚ್ ಮಾಡಿದರೂ ಕೂಡ ಈತ ಸಿಗಲಾರ್ದಾಗೆ ತಪ್ಪಿಸ್ಕೊಂಡು ಓಡಾಡ್ತಾ ಇದ್ದಾನೆ. ನಾಳೆ ಇವನಿಗೆ ಬೇಲ್ ಕೊಟ್ಟತೆ ಆದರೆ ಈತನನ್ನು ಪರಾರಿಯಾಗಿ ಹೋಗ್ಬಿಟ್ರೆ ಈತನ ಕರ್ಕೊಂಬಂದು ವಿಚಾರಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆರ್ಗ್ಯುಮೆಂಟ್ ಮಾಡಿದರು. ವಿಶೇಷ ಅಭಿಯೋಜಕರ ವಾದ ಮಂಡನೆಯನ್ನು ಕೇಳಿದೆ ಘನ ನ್ಯಾಯಾಲಯ. ಈತನ ಆಂಟಿಸಿಪೇಟರಿ ಬೇಲ್ನ ನಿರಾಕರಣೆ ಮಾಡಿದೆ. ಇನ್ನು ತಾಪಸ್ ಮಂಡಲ್ ಅಂತೇಳಿ, ಈಗ ಗುಡ್ TMC ಬ್ಯಾಡ್ TMC ಅಂತ ಎರಡಾಗಿದ್ದಾವೆ. ಈಗ ನಾನು ಮುನ್ನೆ ಹೇಳಿದ್ದೆ. ಈಕೆ ಸಯಾನಿ ಘೋಷ್ ಮೇಲೆ ಆರೋಪ ಮಾಡಿದ್ದಾರೆ. ಏನಂತ ಆರೋಪ ಮಾಡಿದ್ದಾರೆ ಅಂದರೆ, ಸಯಾನಿ ಘೋಷ್ ಅಭಿಷೇಕ್ ಬ್ಯಾನರ್ಜಿ ಜೊತೆ ಸೇರಿ ಶಿಕ್ಷಕರ ಭರ್ತಿ ವ್ಯವಹಾರದಲ್ಲಿ 100 ಕೋಟಿ ರೂಪಾಯಿಗಳಿಗಿಂತ ಹೆಚ್ಚಿನ ದುಡ್ಡನ್ನು ಲೂಟಿ ಮಾಡಿದ್ದಾರೆ, ಅದರ ತನಿಖೆಯಾಗಬೇಕು ಅಂತ. ಇವ್ರ ಜೊತೆ ಕುಂತಲ್ ಘೋಷ್ ಕೂಡ ಇದೇ ಮಾತನ್ನು ಹೇಳ್ತಾ ಇದ್ದಾರೆ. ಇದ್ರ ಕುರಿತು ಈಗಾಗಲೇ ತನಿಖೆ ಆಲ್ರೆಡಿ ಶುರುವಾಗಿರೋದ್ರಿಂದ ಅದರ ಮುಂದಿನ ಹಂತ ಏನಾಗುತ್ತೆ ಅನ್ನೋದನ್ನು ಕಾದು ನೋಡೋಣ. ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ. ಈ ಸಂಚಿಕೆ ಹೇಗೆ ಅನ್ನಿಸ್ತು ದಯವಿಟ್ಟು ತಿಳಿಸಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಸಹಾಯ ಮಾಡಿ, ಲೈಕ್ ಮಾಡೋದನ್ನು ಮರಿಬೇಡಿ. ನಮಸ್ಕಾರ.